Hello children, let me start the continuation of the lesson circle. So on the next topic is construction of circle. So ಹೇಗೆ ಸರ್ಕಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು? So in geometry box we already see the instrument compass. So this is the compass children. For using this compass we have to construct the circle. ಸೊ ಹೇಗೆ ಇದನ್ನು ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡೋದು? ಸೊ ಪೆನ್ಸಿಲ್ನ ತುಂಬ ಶಾರ್ಪ್ ಮಾಡ್ಕೊಳ್ಬೇಕು. ಸೊ ಶಾರ್ಪ್ ಮಾಡಿಕೊಂಡು ಆ ಪೆನ್ಸಿಲ್ನ ಕಾಂಪಾಸ್ ಒಳಗಡೆ ನಾವು ನೀಟಾಗಿ ಅಡ್ಜಸ್ಟ್ ಮಾಡಬೇಕು ಫಸ್ಟು. ಸೊ ಹಿಯರ್ we have to adjust the compass. In this, the needle of the pencil and compass needle, it should be in same. ಸೊ ಇದು ಎರಡು ಕೂಡ ಈಕ್ವಲ್ ಆಗಿ ಇರಬೇಕು. ಸೊ ಕಾಂಪಾಸ್ ಆ್ಯಂಡ್ ಪೆನ್ಸಿಲ್ದು ಈಕ್ವಲ್ ಆಗಿ ಇದ್ದಾಗ ಮಾತ್ರ ನಾವು ಸರ್ಕಲ್ನ ನೀಟಾಗಿ ಡ್ರಾ ಮಾಡೋಕ್ಕೆ ಆಗುತ್ತೆ. ಸೊ ವಾಟ್ ಆರ್ ದ ಸ್ಟೆಪ್ಸ್ ಟು ಕನ್ಸ್ಟ್ರಕ್ಟ್ ಅ ಸರ್ಕಲ್? ಸೊ ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ನ ನಾವು ಗಮನಿಸಬೇಕು? ಸೊ ಫಸ್ಟ್ ಒನ್, ಓಕೆ, 2 ಸೆಂಟಿಮೀಟರ್ ಕನ್ಸ್ಟ್ರಕ್ಟ್ ಮಾಡೋಣ ಸರ್ಕಲ್. ಸೊ ಕನ್ಸ್ಟ್ರಕ್ಟ್ a circle of radius 2 centimeter. So 2 centimeter ಇರುವಂತಹ ಒಂದು ಸರ್ಕಲ್ನ ನಾವು ಕನ್ಸ್ಟ್ರಕ್ಟ್ ಮಾಡೋಣ. So first, so we have to adjust the pencil and the compass. So first thing we have to point. First step, mark the point O. So ಒಂದು ಪಾಯಿಂಟ್ನ ಮಾರ್ಕ್ ಮಾಡೋಣ. ಸೊ ಅದಕ್ಕೆ ಓ ಅಂತ ನೇಮ್ನ ಕೊಡೋಣ. ಸೊ ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಅಂಡ್ ದ ನೆಕ್ಸ್ಟ್ ಸ್ಟೆಪ್, ಕೀಪ್ ದ ನೀಡಲ್ ಆಫ್ ಯುವರ್ ಕಾಂಪಾಸ್ and the edge of the pencil on a scale of the radius 2 centimeter. ಸೊ ಇದು ನಮ್ಮ ಸ್ಕೇಲ್. ಸೊ ಇಲ್ಲಿ ಸೊ ನೀಡಲ್ಲು ಮತ್ತು ಪೆನ್ಸಿಲ್ನ ಇಟ್ಕೊಂಡು, ಸೊ ಒನ್ ಎಡ್ಜ್ನ ನಾವು ಕಾಂಪಾಸ್ ಎಡ್ಜ್ನ ಒಂದು ಕಡೆಗೆ, ಸೊ ಅಂದರೆ 0 ಇಂದ, ಸೊ ನಾವು ಕನ್ಸ್ಟ್ರಕ್ಟೆಡ್ ಮಾಡಬೇಕಾಗಿರೋ ಸರ್ಕಲ್ ಎಷ್ಟಪ್ಪ ರೇಡಿಯಸ್ ಅಂತಂದರೆ 2 ಸೆಂಟಿಮೀಟರ್. ಸೊ ಇಲ್ಲಿ ಸೊ ನೀಡಲ್ನ ಫಸ್ಟು ಹೀಗೆ ಇಟ್ಕೋಬೇಕು ಮತ್ತು 2 ಸೆಂಟಿಮೀಟರ್ ನಾವಿಲ್ಲಿ ತಗೋಬೇಕು. ಸೊ 2 ಸೆಂಟಿಮೀಟರ್ ಎಲ್ಲಿದೆಯೋ ಅಲ್ಲಿ ಪೆನ್ಸಿಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಇದನ್ನು ಹೇಗೆ ಬೇಕಾದರೂ ಕೂಡ ಅಡ್ಜಸ್ಟ್ ದೊಡ್ಡದು ಅಥವಾ ಚಿಕ್ಕದು ಮಾಡ್ಕೋಬೋದು. ಸೊ ಈಗ ಸೊ 0 ಇರೋ ಕಡೆ ಕಾಂಪಾಸ್ ನೀಡಲ್ ಇಟ್ಕೊಳ್ಳೋಣ ಮತ್ತು 2 ಸೆಂಟಿಮೀಟರ್ ಇರೋ ಕಡೆ ನಾವು ಪೆನ್ಸಿಲ್ ನೀಡಲ್ನ ಇಟ್ಕೊಳ್ಳೋಣ. ಸೊ ದಿಸ್ ಇಸ್ ದ ವೇ. ಆನ್ ದ ಥರ್ಡ್ ಸ್ಟೆಪ್, ಕೀಪ್ ದ ನೀಡಲ್ ಆಫ್ ದ ಕಾಂಪಾಸ್ ಆನ್ ದ ಪಾಯಿಂಟ್ ಓ. ಸೊ ಇಲ್ಲಿ ಕಾಂಪಾಸ್ದು ನೀಡಲ್ನ ನಾವು ಪಾಯಿಂಟ್ ಔಟ್ ಮಾಡಿದ್ದೀವಲ್ವ ಓ, ಅಲ್ಲಿಗೆ ಇಟ್ಕೊಳ್ಳೋಣ. ವಿತೌಟ್ ಚೇಂಜಿಂಗ್ ದ ಪೊಸಿಷನ್ ಆಫ್ ದ ಕಾಂಪಾಸ್, ಡ್ರಾ ಅ ಸರ್ಕಲ್. ಸೊ ಈಗ ನಿಧಾನಕ್ಕೆ ನಾವು ಪೊಸಿಷನ್ನ ಚೇಂಜ್ ಮಾಡದೆ ಡ್ರಾ ಮಾಡಬೇಕು. ಸೊ ದಿಸ್ ಇಸ್ ಎ ಸರ್ಕಲ್. ಸೊ ಇದು ಒಂದು ಸರ್ಕಲ್ ಆಯಿತು. ಸೊ ಈಗ ಸರ್ಕಲ್ನ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ನಾವು ಮೆನ್ಷನ್ ಮಾಡೋಣ. ಸೊ ದಿಸ್ ಈಸ್ ಪಿ. ಸೊ ಈಗ ಪಾಯಿಂಟ್ ಓ ಮತ್ತು ಪಾಯಿಂಟ್ ಪಿನ ಜಾಯಿನ್ ಮಾಡಿದಾಗ ನಮಗೆ ನಾವು ಎಷ್ಟು ರೇಡಿಯಸ್ನ ತಗೊಂಡಿರ್ತೀವೋ ಅಷ್ಟೇ ರೇಡಿಯಸ್ಸು ಬಂದರೆ ನಾವು ಮಾಡಿರುವಂಥ ಸರ್ಕಲ್ ಕರೆಕ್ಟಾಗಿದೆ. ಸೊ 2 ಸೆಂಟಿಮೀಟರ್ಸ್. ಸೊ ಜಾಯಿನ್ ದ ಪಾಯಿಂಟ್ ಒ ಪಿ. ಸೊ ಒ ಪಿ ಈಸ್ ಅ 2 ಸೆಂಟಿಮೀಟರ್ ಇದೆ. ಓಕೆ, ಲೆಟ್ ಬಿ ಕನ್ಸ್ಟ್ರಕ್ಟ್ ದ ಅನದರ್ ಒನ್ ಸರ್ಕಲ್. And the second one example I will take, construct a circle of a radius 5 centimeters. So ಈಗ 5 ಸೆಂಟಿಮೀಟರ್ ಅನ್ನುವಂಥ ಒಂದು ಸರ್ಕಲ್ನ ನಾವು ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಲೆಟ್ ಬಿ ಪಾಯಿಂಟ್ ಓ. ಸೊ ಓ ಅನ್ನೋ ಪಾಯಿಂಟ್ನ ಫಸ್ಟ್ ನಾವು ಹಾಕ್ಕೊಳ್ಳೋಣ. ಸೊ ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಆ್ಯಂಡ್ ಸೊ ನಾವೀಗ ಕಾಂಪಾಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಫಸ್ಟ್
ಕಾಂಪಾಸ್ ನೀಡಲ್ನ ನಾವು ಝೀರೋಗೆ ಇಟ್ಕೊಂಡು ಸೊ ರೇಡಿಯಸ್ ಎಷ್ಟು ಹೇಳಿದರೆ 5 ಸೆಂಟಿಮೀಟರ್. ಸೊ ಇಲ್ಲಿ ಸ್ಕೇಲಲ್ಲಿ ಎಕ್ಸಾಕ್ಟಾಗಿ 5 ಸೆಂಟಿಮೀಟರ್ ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಪೆನ್ಸಿಲ್ನ ಶಾರ್ಪ್ ಮಾಡಿರೋ ಪೆನ್ಸಿಲ್ನ ಕರೆಕ್ಟಾಗಿ 5 ಸೆಂಟಿಮೀಟರ್ನ ಅಳತೆ ಮಾಡ್ಕೊಳ್ಳೋಣ. ಸೊ ಈಗ ಇದು 5 ಸೆಂಟಿಮೀಟರ್ ಇದೆ. ಸೊ ಈಗ ಈ ಪಾಯಿಂಟ್ ಓಲಿ ನಾವು ಈಗ ಒಂದು ಸರ್ಕಲ್ನ ನೀಟಾಗಿ ಡ್ರಾ ಮಾಡಿದ್ದೀವಿ. ಸೊ ಈಗ ಮತ್ತೆ ನಾವು ಒಂದು ಪಾಯಿಂಟು ಸೊ ಎ ಅಂತ ತಗೊಳ್ಳೋಣ. ಸೊ ಈಗ ರೇಡಿಯಸ್ನ ಓ ಜೊತೆಗೆ ಜಾಯಿನ್ ಮಾಡಿದ್ರೆ ಅದು ರೇಡಿಯಸ್ ಆಗುತ್ತೆ. ಸೊ ಈಗ ಈ ರೇಡಿಯಸ್ನ ನಾವು ಮೆಷರ್ ಮಾಡಿದ್ರೆ ಅದು 5 ಸೆಂಟಿಮೀಟರ್ ಕರೆಕ್ಟಾಗಿ ಬರಬೇಕು. ಸೊ ಮೆಷರ್ ಮಾಡೋಣ. ಸೊ ದ ರೇಡಿಯಸ್ ಈಸ್ OA is exactly 5 centimeter. So 5 centimeter. So I will take another one example. So third one example, construct a circle of a radius 3.5 centimeter. So 3.5 centimeter ಇರುವಂತಹ ಒಂದು ಸರ್ಕಲ್ನ ಈಗ ಕನ್ಸ್ಟ್ರಕ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ I will take the point A. It is the center of the circle. So children, one thing we have to observe. First we have to compass neatly, we have to adjust. ಸೊ ನೀಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಶಾರ್ಪ್ ಆಫ್ ದ ಪೆನ್ಸಿಲ್ ಮತ್ತು ನೀಡಲ್ ಆಫ್ ದ ಪೆನ್ಸಿಲ್ ಅದೆರಡು ಕೂಡ ಈಕ್ವಲ್ ಆಗಿ ಇರಬೇಕು. ಈಕ್ವಲ್ ಆಗಿದ್ದಾಗ ಮಾತ್ರ ನಾವು ಡ್ರಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಲೆಟ್ ಬಿ ಟೇಕ್ ದ ರೇಡಿಯಸ್ 3.5 centimeter using the ruler. So here also, so needle of the compass in 0 and 3.5. ಸೊ ಇಲ್ಲಿ 3 ಆದಮೇಲೆ 5 ಸೆಂಟಿಮೀಟರು ಎಕ್ಸಾಕ್ಟಾಗಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. 3.5. ಸೊ 3.5. So needle of the compass on point A. Next, without changing the position of the compass, we have to draw the circle. Let me mark the point B on a circle. Join the point A, B. So AB na measure ಮಾಡಿದಾಗ exact it is 3.5 centimeter. Is it clear, children, how to construct a circle? First step, mark the point O or A, anything you take, it is the center of the circle. And the second step, keep the needle of your compass and the edge of the pencil on a scale. So scale ಮೇಲೆ ನಾವು ಕರೆಕ್ಟಾಗಿ ಅವ್ರು ಎಷ್ಟು ಸೆಂಟಿಮೀಟರ್ ರೇಡಿಯಸ್ ಕೊಟ್ಟಿರ್ತಾರೋ ಅಷ್ಟನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. And the third step, keep the needle of the compass on the center of the point we have to point out, and without changing the position of the compass, draw a circle. So this is the way to construct a circle. The next exercise 7.2, first main, construct circles with the following radii. So first one, 2 centimeter. So 2 centimeter radius ಇರುವಂತಹ ಒಂದು ಸರ್ಕಲ್ನ ನಾವೀಗ ಕನ್ಸ್ಟ್ರಕ್ಟ್ ಮಾಡಬೇಕು. So first point out O and adjust the compass and pencil with the radius 2 centimeter. So 2 centimeter ಗೆ ನಾವು radius ನ okay 2 centimeter.
So 2 centimeter, point A, join the point O, A. So it is 2 centimeter radius. O is equal to 2 centimeter. The B cushion 2.5 centimeters. So 2.5 centimeter. So point A and adjust the compass 2.5 centimeter. So 2.5 centimeter exactly. So keep the needle on the point A. B. Join the point AB and measure 2.5 centimeters. So AB radius 2.5 centimeter. Third one C 3.2 centimeter. So mark the point X and adjust the compass of the radius 3.2. So 3.2 radius. So keep the needle of the compass point X. So next point Y and join the point XY. Of the radius 3.2. The D cushion 3.5 centimeter, point O, .5 centimeter radius. So 3.5 centimeter. Mark the point A and join the OA line and measure exactly 3.5 centimeter. So now the OA radius is 3.5 centimeter. Fourth one circle radius is 3.7. Mark the point O and adjust the radius of 3.7 using a scale. So 3.7
mark the point C and join the point OC. So it is exactly 3.7. So OC radius is 3.7 centimeter. Third question, mark a point O with O as a center. Draw circles with the radii 2 cm, 3 cm, 4 cm, 5 cm and 6 cm. So, O ಅನ್ನೋ ಒಂದೇ ಪಾಯಿಂಟ್ನ ಸೆಂಟರ್ ಆಗಿ ಇಟ್ಕೊಂಡು ನಾವು 2 cm, 3 cm, 4 cm, 5 cm and 6 cm ಸರ್ಕಲ್ಸ್ನ ನಾವು ಡ್ರಾ ಮಾಡಬೇಕು. Like mark the point O. Point O. First 2 centimeter we have to take. So adjust the 2 centimeter radius. 2 centimeter radius na first ನಾವು ಡ್ರಾ ಮಾಡೋಣ. So 2 centimeter. So 2 centimeter ಸರ್ಕಲ್ ನಾವು ಡ್ರಾ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ 3 centimeter ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ. So let me measure the 3 centimeter. So 3 centimeter ಮೆಜರ್ ಮಾಡ್ಕೊಂಡಾಗಿದೆ. ಸೇಮ್ ಸೆಂಟರ್ಗೆ ನಾವು 3 centimeter ಇರುವಂತಹ ರೇಡಿಯಸ್ ಇರುವಂತಹ ಸರ್ಕಲ್ನ ಡ್ರಾ ಮಾಡಬೇಕು. ಸೊ ಸೇಮ್ ಸರ್ಕಲ್ಗೆ ಓಕೆ 3 centimeter ಇರೋದನ್ನ ಡ್ರಾ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ 4 centimeter. ಸೊ 4 centimeter ಇರುವಂತಹ ಸರ್ಕಲ್ನ ಡ್ರಾ ಮಾಡಬೇಕು ವಿತ್ ದ ಸೇಮ್ ಸೆಂಟರ್. So next 5 centimeter. ಸೊ ಸೇಮ್ ಸೆಂಟರ್ಗೆ 5 centimeter ಇರುವಂತಹ ಒಂದು ಸರ್ಕಲ್ನ ಡ್ರಾ ಮಾಡಬೇಕು. So 5 centimeter and the next 6 centimeter. So adjust the 6 centimeter using scale. ಸೊ 6 centimeter ಸರ್ಕಲ್ನು ಕೂಡ ಡ್ರಾ ಮಾಡಾಯಿತು. ಸೊ ಫಸ್ಟ್ ಸರ್ಕಲ್ಗೆ ನಾವು ಪಾಯಿಂಟ್ ಎ ನ ತಗೊಂಡು 2 centimeter ಎಕ್ಸಾಕ್ಟ್ ಆಗಿದೆಯಾ ಅಂತ ನೋಡೋಣ. ಸೊ ಫಸ್ಟ್ ಸೆಂಟರ್ ಓ ಎ ನ ಜಾಯಿನ್ ಮಾಡಿದ್ರೆ ದಟ್ ಈಸ್ 2 centimeter. ದಿಸ್ ಸರ್ಕಲ್ 1 ಅಂಡ್ ದ ನೆಕ್ಸ್ಟ್ 3 centimeter ಇರುವಂತಹ ಎರಡನೇ ಸರ್ಕಲ್ಗೆ ಡ್ರಾ ಮಾಡೋದಾದ್ರೆ ಸೊ ಇದು ಕೂಡ 3 centimeter ಇದೆ. ದಿಸ್ ಇಸ್ ಸರ್ಕಲ್ 2 and the circle 3 as the radius of a 4 centimeter. So exact a 4 centimeter and the next circle 4 has a centimeter, 5 centimeter radius and the last one circle has 6 centimeter of a radius. So that is the point E. This is circle 4 and the circle 5. So OA radius is 2 centimeter
and circle 2 OB radius 3 centimeter and OC radius is a 4 centimeter, OD radius is a 5 centimeter and OE radius is 6 centimeter. So clear children? Thank you, children.